ರೆಡ್ ಸಿಂಧಿ ಅಂತ ಅಥವಾ ಲಾಲ್ ಸಿಂಧಿ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಈಗ ಇದರ ಮೂಲ ಪಾಕಿಸ್ತಾನದಲ್ಲಿದೆ. ಭಾರತ ಪಾಕಿಸ್ತಾನದ ಮೂಲ ತಳಿ ಇದು. ಭಾರತದ ಕೆಲವೇ ಹಾಲಿನ ತಳಿಗಳಲ್ಲಿ ಇದು ಕೂಡ ಒಂದು ಸಿಂಧಿ ಅಂತ, ಸರ್ವೇಸಾಮಾನ್ಯವಾಗಿ ಸಿಂಧಿ ದನ ಅಂತ ಹೇಳ್ತಾರೆ. ಒಂದು ದಿವಸಕ್ಕೆ 10 ರಿಂದ 15 ಲೀಟರ್ ಹಾಲು ಕೊಡುವ ಕ್ಷಮತೆ ಇರುವಂಥದ್ದು. ಪ್ರಮುಖವಾಗಿ ದೇಶದಲ್ಲಿ ಇರುವಂತಹ ಸಿಂಧಿ ದನಗಳಿದು. ಭಾರತ ದೇಶದಲ್ಲಿ ಬೆರಳೆಣಿಕೆಯ ಸಂಖ್ಯೆಗೆ ಇಳಿದೋಗಿದೆ. ಈ ತಳಿಗಳ ಸಂಖ್ಯೆ ಭಾರತದಲ್ಲಿ ಬೆರಳೆಣಿಕೆಗೆ ಇಳಿದು ಹೋಗಿದೆ. ಭಾರತದ ಕೆಲವೇ ಗೋಶಾಲೆಗಳಲ್ಲಿ, ಉದಾಹರಣೆಗೆ ಒಂದು ಸಿಪ್ಲಿಮಾ ಅಂತ ಹೇಳುವ ಅಸ್ಸಾಮಿನಲ್ಲಿ, ಕಾಶ್ಮೀರದಲ್ಲಿ 2-3 ಗೋಶಾಲೆಗಳಲ್ಲಿ ಶುದ್ಧ ತಳಿಗಳು ದೊಡ್ಡ ಸಂಖ್ಯೆಯಲ್ಲಿದೆ. ಬೆಂಗಳೂರಿನ ಹತ್ತಿರ ಹೊಸೂರಲ್ಲಿ ದೊಡ್ಡ ಸಂಖ್ಯೆಯಲ್ಲಿತ್ತು, ಆದರೆ ಅದು ಇನ್ಬ್ರೀಡಿಂಗ್ ಆಗಿ ಅದರ ಕ್ವಾಲಿಟಿ ತುಂಬ ಕಡಿಮೆಯಾಗಿ ಹೋಗಿದೆ. ಹಾಗಾಗಿ ವಿನಾಶದ ಅಂಚಿನಲ್ಲಿರೋ ಇನ್ನೊಂದು ತಳಿ ಇದು. ಆದರೆ ಅದೃಷ್ಟವಶಾತ್ ಪಾಕಿಸ್ತಾನದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಈಗಲೂ ಸಾಕುವವರಿದ್ದಾರೆ ಇದನ್ನು. ಹಾಗೆ ಶುದ್ಧ ತಳಿ ಬೇಕಿದ್ರೆ ನಾವು ಪಾಕಿಸ್ತಾನದ ಸಿಂಧು ಪ್ರಾಂತಕ್ಕೆ ಹೋಗಿ ನೋಡಬೇಕು. ಸಿಂಧಿ ಅಂತ, ಲಾಲ್ ಸಿಂಧಿ ಅಂತ ಹೇಳ್ತಾರೆ ಅಥವಾ ರೆಡ್ ಸಿಂಧಿ ಅಂತಲೂ ಹೇಳ್ತಾರೆ.